ಓಕೆ, ಎಷ್ಟು? ಹಾ, 35 raised to 28 raised to 20. ವೆರಿ ಗುಡ್. 35 raised to 28 raised to. ಓಕೆ, ಸೊ ಎ ಬೇಕಾದ್ರೆ ಎ ಮುಚ್ಚಿ ಬಂದ್ರ 7 5 ಏನಪ್ಪಾ ಅಂದ್ರ 35, 35. ಬಿ ಬೇಕಾದ್ರೆ ಬಿ ಸಂಖ್ಯೆ ಬಿಟ್ಟು ಅಂದ್ರೆ 7 4 28. ಸಿ ಬೇಕಂದ್ರೆ 7 ಬಿಡಬೇಕು, 5 4 ಎಷ್ಟ 20. 35 raised to 28 raised to 20 ಏನಪ್ಪಾ ಅಂದ್ರೆ ಉತ್ತರ ಆಗ್ತೈತಿ. ಬೇಸಿಕ್ ಪ್ರಶ್ನೆ ಐತಿ, ಈಸಿ ಅದ, ಹೌದಾ? 35 raised to 28 raised to 20. ಈಗ ಕ್ವಶನ್ ಮತ್ತೇನ್ ಕೇಳ್ತಾರಂದ್ರ ಒಂದ್ ಸ್ವಲ್ಪ ಏನಪ್ಪಾ ಟೆಸ್ಟ್ ಮಾಡ್ತೀನಿ ನೋಡೋಣ. 2a is equal to 3b and 5b is equal to 6c. ಹಾಗಾದರೆ a raised to b raised to c ಅನ್ನ ಕಂಡು ಹಿಡಿಯಿರಿ. 2a is equal to 3b, 5b is equal to 6c. Find the a raised to b raised to c. a raised to b raised to c ಅನ್ನ ಕಂಡು ಹಿಡಿಯಿರಿ. 1 is to 9 is to 6 is to 5 ನ. ಓಕೆ, ಗೊತ್ತಾಗಲಿಲ್ಲ? ಓಕೆ, ನೋಡೋಣ. ಈಗ ನೋಡ್ರಿ, ಈ ರೀತಿ ಪ್ರಶ್ನೆ ಕೇಳಿದ್ರೆ ನಮ್ಗೆ ಏನು ಕೊಟ್ಟಾರಪ್ಪ ಅಂದ್ರ 2a is equal to 3b ಕೊಟ್ಟಾರ. ಇದರಿಂದ ನಾವು ಏನ್ ಮಾಡಬೇಕು ಅಂದ್ರ a ಅನುಪಾತ b ಅನ್ನ ಕಂಡುಹಿಡ್ಕೋಬೇಕು. a raised to ಕಂಡುಹಿಡ್ಕೋಬೇಕು, b a raised to b. a raised to b ಕಂಡುಹಿಡ್ಕೋಬೇಕಂದ್ರ ಏನಾಗ್ತೈತೆ ಹಂಗಾರೆ? a raised to b ಏನಾಗ್ತೈತಿ? ಉಲ್ಟಾ ಆಗ್ತೈತಲ್ರಿ. ಅವ್ರ ಏನ ಸಂಖ್ಯೆ ಎಷ್ಟು ಬರತ್ತಲ್ಲಿ? ಏನ ಸಂಖ್ಯೆ ಎಷ್ಟು? 3. ಬಿ ಯ ಸಂಖ್ಯೆ ಎಷ್ಟು? 2. ಹೌದಲ್ಲ? a raised to b ಅಂದ್ರೆ a ಬೇಕಂದ್ರೆ b a ಬೇಕಂದ್ರೆ ಏನ a ಮುಂದಿನ ಸಂಖ್ಯೆ 3, b ಬೇಕಾದ್ರೆ 3, b ಯ ಮುಂದಿನ ಸಂಖ್ಯೆ ಎಷ್ಟು? 2. ನಾ ಹಿಂದಿನ ಇಲ್ಲ ಕ್ವಶನ್ ಅದ ಸೇಮ್. a ಅನುಪಾತ b ಅಂದ್ರೆ 3 ಅನುಪಾತ 2 ಐತ್ರಿ. ಈಗ b ಅನುಪಾತ c ಆಗ್ಬೇಕಂದ್ರೆ ಇಲ್ಲಿ b ಯ ಸಂಖ್ಯೆ ಎಷ್ಟ? 6, ಸಿ ಯ ಸಂಖ್ಯೆ ಎಷ್ಟ? 5. 6 ಎಷ್ಟು ಬಂತ್ರಿ? 5 ಬಂತು. ಹಿಂಗಿರ ಬಂದಿತ್ತಂದ್ರ ನೀವು ಆನ್ಸರ್ ಮಾಡ್ತಿದ್ರೆ ಇಲ್ಲೋ? a raised to b raised to c ಕಂಡಿಡಿ ಅಂದ್ರೆ ಹೌದಿಲ್ರಿ? ಹಿಂಗ್ ಕೊಟ್ಟಿದ್ದಂದ್ರ ನೀವು ಆನ್ಸರ್ ಮಾಡ್ತಿದ್ರಿ, ಅವ್ರು ಹಿಂಗ್ ಕೊಡ್ತಾರೆ. ಈಗ ಮತ್ತೆ ಏನ್ ಮಾಡ್ಬೇಕು? ಸೇಮ್ ಎ ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಮುಂದಿನ ಸಂಖ್ಯೆ ಇಂಟು ಮಾಡ್ರಿ, 6 3 ಎಷ್ಟ? 18. ಬಿ ಬೇಕಂದ್ರ ಇವೆರಡು ಇಂಟು ಮಾಡ್ರಿ, 6 2 ಎಷ್ಟು? 12. ಸಿ ಬೇಕಂದ್ರ ಲಾಸ್ಟ್ 2 ಸಂಖ್ಯೆ ಇಂಟು ಮಾಡಿ, 5 2 ಎಷ್ಟು? 10. ಇಲ್ಲಾಂದ್ರೆ ನೀವು ಹಿಂಗ್ ಬರಿಬೋದ್ರಿ, ಏನಂತ 3 2 ಬದಕ ಖಾಲಿ ಜಾಗದಾಗ ತುಂಬಿ ಆ ರೀತಿ ಮಾಡ್ಬೋದು. ನಾ ಡೈರೆಕ್ಟ್ ಆಗಿ ಬಿಡಿಸಿದೆ ಇಲ್ಲಿ. ಈಗ 18 12 10 ಬಂತಂದ್ರ ಈ 3 ಸಂಖ್ಯೆ 2 ಮಗೆ ಐತಿ. 2 9 18, 2 6 12, 2 5 10. 9 is to 6 is to 5 ಏನಪ್ಪ ಅಂದ್ರೆ ಸರಿ ಉತ್ತರ ಆಗ್ತೈತಿ. ರೈಟ್ ಆನ್ಸರ್ ಈಸ್ 9 is to 6 is to 5. ಕ್ಲಿಯರ್ ಆಗಿ ಅನ್ಕೋತೀನಿ. ಈಗ ಕ್ಲಿಯರಾ? ಇನ್ನೊಂದು ಕ್ವಶನ್ ತೋರಿಸಿ. ಸೇಮ್ ಇನ್ನೊಂದು ಕ್ವಶನ್ ತಗೊಂಡು5a is equal to 6b and 6a is equal to, ಮತ್ತೆ ಕನ್ಫ್ಯೂಸ್ ಆಗೈತಿ, ಬೇಡ. 6 ಓಕೆ 6c ಒಂದು ನಿಮಿಷ, ಸಂಖ್ಯೆ ಸೇಮ್ ಆಗ್ತೈತಿ. 5a is equal to 6b, 7b is equal to 8c. ಹಾಗಾದ್ರೆ a raised to b raised to c ಅನ್ನ ಕಂಡು ಹಿಡಿಯಿರಿ. a raised to b raised to c ಅನ್ನ ಕಂಡು ಹಿಡಿಯಿರಿ. ಫೈಂಡ್ ದ a raised to b raised to c. 5a is equal to 6b, 7b is equal to 8c and find the a raised to b raised to c. ಬಂತ? ಓಕೆ, ಎಷ್ಟು ಬಂತು? 48 raised to 40 is to, ಓಕೆ ವೆರಿ ಗುಡ್. 48 raised to 45 is to, ನೋಡ್ರಿ ಎಷ್ಟು? 48 48 40 35. ಓಕೆ ಅಭಿ 48 40 48 ಆದ್ಮೇಲೆ 38 ಬಂದತಿ. ಏನು ಮಿಸ್ಟೇಕ್ ಮಾಡಿ ನೋಡಿ, ಈಗ ಮಲ್ಟಿಫೈ ಮಾಡೋ ಮಿಸ್ಟೇಕ್ ಮಾಡಿ. ಆಲ್ಮೋಸ್ಟ್ ಎಂಟು ಬರೋದು ಕರೆಕ್ಟಾಗಿ ಸೇಮ್. ಎ ಅನುಪಾತ ಬಿ ಇಲ್ಲಿ ನೋಡ್ರಿ, ಇಲ್ಲಿ 5a 6b ಅಂದ್ರೆ ಎ ಅನುಪಾತ ಬಿ ಕಂಡುಹಿಡ್ಕೋಬೇಕು. a raised to b ಅಂದ್ರೆ ಎ ಮುಂದಿಂದ 6, ಬಿ ಮುಂದಿಂದ ಎಷ್ಟು? 5, 6 ಎಷ್ಟು? 5 ಆಯ್ತಾ. ನೆಕ್ಸ್ಟ್ ಬಿ raised to c ಅಂದ್ರೆ ಎಷ್ಟಾಗ್ತೈತಿ? ಬಿ 8, ಸಿ 7. ಹೌದಾ? ಈಗ ನಮ್ಗೆ ಏನ್ ಬೇಕಾಯ್ತಿ? a raised to b raised to c ಬೇಕಾಯ್ತಂದ್ರ a raised to b raised to c. 6 5 6 ಓಕೆ 6 8
48 ಆಮೇಲೆ ಏನ್ ಮಾಡ್ಕೋ ಸ್ಟೇಟ್ ಬರ್ದ ಏನಪ್ಪ ಕನ್ಫ್ಯೂಸ್ ಆಗಂಗಿಲ್ಲ ಇರ್ಲಿ 8 5 40 ನೆಕ್ಸ್ಟ್ 7 5 35 48 40 35 ಬರ್ತೈತಿ ಸ್ವಲ್ಪ ಏನಪ್ಪ ಅಂದ್ರ ನಾ ಡೈರೆಕ್ಟ್ ಆಗಿ ಮಾಡಿಲ್ಲ ಇಲ್ಲ ನಿಂಗೆ ಗೊತ್ತಾಗ ಏನ್ ಮಾಡು ನಾ ಖಾಲಿ ಬಿಟ್ಟಾಗ ಸಹಿ ಇದ್ದಿಲ್ಲ ಖಾಲಿ ಜಾಗ ಖಾಲಿ ಬಿಡುದು ಅದನ್ನ ಜಕ್ಕೋಬೇಕು ಸೈಡ್ ಸಂಖ್ಯೆ ಆ ರೀತಿನೂ ಮಾಡ್ಬೋದು ನಾ ಟೈಮ್ ವೇಸ್ಟ್ ಏನಪ್ಪ ಲೇಟ್ ಆಗ್ತೈತಿ ಅಂದ್ರೆ ಡೈರೆಕ್ಟ್ ಆಗಿ ಮಾಡೀನಿ ನೀವು ಆ ರೀತಿನೂ ಮಾಡಬಹುದು ಇದೇನಪ್ಪ ಅಂದ್ರೆ ನಾರ್ಮಲಿ ಬೇಸಿಕ್ ರೇಷಿಯೋ ಕ್ವಶನ್ಸ್ಗಳು ಇದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದ್ರೆ ಬರ್ಕೋರಿ